ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಇವತ್ತು ಒಳ್ಳೆಯ ಟಿಪ್ಸ್ ಒಂದಿಗೆ ಬಂದಿದ್ದೀನಿ ರೀ. ಹಾಗೆ ಬಂಗಿರೋರು ಮಾತ್ರ ತಪ್ಪದೆ ವಿಡಿಯೋ ನೋಡಿ ಗುರ್ತಾಗುತ್ತೆ. ಬಂಗಿದ್ದವರು ಯಾವುದು ಹಿಟ್ಟು ಯೂಸ್ ಮಾಡಬೇಕು, ಯೂಸ್ ಮಾಡಬಾರ್ದು ಅಂತ ನಿಮಗೆ ನಾನು ಇವತ್ತಿನ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಯಾವುದಂತ ತೋರಿಸ್ತೀನಿ. ಒಂದು ಒಳ್ಳೆಯ ಟಿಪ್ಸ್ ಹೇಳೋಣ ಅಂತ ಬಂದಿದ್ದೀನಿ. ತಪ್ಪದೆ ವಿಡಿಯೋವನ್ನು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅನ್ನೋದು ನೀವು ಮಿಸ್ ಮಾಡದೆ ಕೊನೆಯವರೆಗೆ ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ಬೋದು ಫ್ರೆಂಡ್ಸ್. ಹಂಗಾಗಿ ಈ ತಪ್ಪನ್ನು ಯಾರೂ ಮಾಡೋಕ್ಕೆ ಹೋಗಬೇಡಿ. ನಾನು ಮಾಡಿದ್ದೇನೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಗೆ. ನೋಡಿ, ಈ ಥರ ತುಂಬಾ ಬಂಗ್ ತೊಗೊಂಡ್ಬಿಟ್ಟಿದೆ. ಮೊದಲು ಏನು ಇರಲಿಲ್ಲ ನನಗೆ ಈ ಥರ. ಈಗ ನೋಡಿದರೆ ಗೊತ್ತಾಗುತ್ತೆ ಎಷ್ಟೊಂದು ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಪುರಾನೂ ತೊಗೊಂಡ್ಬಿಟ್ಟಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರೂ ಈ ಥರ ಯೂಸ್ ಮಾಡಬೇಡಿ. ತೊಗೊಂಡು ನಾನು ಅದನ್ನು ಯೂಸ್ ಮಾಡಿದ್ದರಿಂದ ನನಗೆ ನೋಡಿ ಇಷ್ಟೆಲ್ಲ ಬಂಗ್ ಬಂದುಬಿಟ್ಟಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ನಾ ಏನು ಅನ್ನೋದು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಏನು ಹಚ್ಕೊಂಡ್ರೆ ಈ ಥರ ಆಗ್ಯದ ಅನ್ನೋದು ಕೂಡ ನಾನು ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡದೆ ನೋಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ನೀವು ಯಾರಾದ್ರೂ ಈ ಥರ ಯೂಸ್ ಮಾಡಿದರೆ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ, ನಾನಿದು ತೋರಿಸ್ತಾ ಇದ್ದೀನಿ ನಿಮ್ಗೆ. ಈ ಹಿಟ್ಟಂತ್ರ ಮಾತ್ರ ಬಳಸಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಈ ಹಿಟ್ಟಿನಿಂದನೇ ನನಗೆ ಈ ಥರ ತುಂಬಾ ಬಂಗ್ ಬಂದುಬಿಟ್ಟಿದೆ. ಹಂಗಾಗಿ ನಿಮಗೂ ಕೂಡ ನಾನು ತಿಳಿಸಿದ್ರಾಯ್ತು. ಕೆಲವೊಬ್ರಿಗೆ ಗೊತ್ತಿರಲಾರ್ದು ಹಚ್ಕೊಳ್ತಾರೆ. ಹಂಗಾಗಿಬಿಟ್ಟು ನಿಮಗೂ ಕೂಡ ತೋರಿಸಿದ್ರಾಯ್ತು, ತಿಳಿಸಿದ್ರಾಯ್ತು ಅಂದ್ಕೊಂಡು ಇವಾಗ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ಯಾವ ಹಿಟ್ಟು ಅಂತ ಅನ್ನೋದು ನಿಮ್ಗೆ ಹೇಳ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡಿದರೆ ಗೊತ್ತಾಗುತ್ತೆ ಏನೋ ಅಂದ್ಕೊಂಡಿದ್ದೀನಿ. ಈ ಹಿಟ್ಟು ಮಾತ್ರ ನೀವು ಪ್ಯಾಕ್ ಹಾಕೋದಾಗಲಿ, ಮುಖಕ್ಕೆ ಹಚ್ಕೋದಾಗಲಿ ಖಂಡಿತವಾಗಿ ಮಾಡಬೇಡಿ ಫ್ರೆಂಡ್ಸ್. ಈ ಹಿಟ್ಟು ತುಂಬಾ ಡೇಂಜರೇ ಅಂತ ಹೇಳ್ಬೋದು. ಹಂಗಾಗಿ ನಿಮಗೂ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಇದು ಹಚ್ಕೊಂಡು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ನನ್ನ ಮುಖ ಎಲ್ಲ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ. ಹಾಗೆ ಬಂಗ್ ಜಾಸ್ತಿ ಬಂದುಬಿಟ್ಟಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ದಯವಿಟ್ಟು ಯಾರು ಬಂಗಿದ್ದರೋ ಹಾಗೆ ಬಂಗಿದ್ದವ್ರು ಮಾತ್ರ ಇದನ್ನು ಹಿಟ್ಟನ್ನು ಮುಟ್ಲಿಕ್ಕೆ ಹೋಗಬೇಡಿ. ಹಂಗಾಗಿ ಹೇಳ್ತಾ ಇದ್ದೀನಿ. ನಾನು ತೊಗೊಂಡು ಈ ಥರ ಆಗಿದೆ, ಹಚ್ಕೊಳ್ಬೇಡ್ರಿ. ಬ್ಲ್ಯಾಕ್ ಹೆಡ್ಸ್ ಹಿಂಗೇನು ಆಗಿರ್ತಾವಲ್ಲ ಮುಖದ ಮೇಲೆ, ಅವರು ಕೂಡ ಹಚ್ಕೊಳ್ಬೇಡ್ರಿ. ಈ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ, ಸ್ಕಿನ್ ಒಳಗೆ ಹೋಗ್ಬಿಟ್ಟು ಎಲ್ಲ ಸ್ಕಿನ್ನನ್ನು ಡ್ಯಾಮೇಜ್ ಮಾಡೋ ಸಾಧ್ಯತೆ ಇದೆ ಫ್ರೆಂಡ್ಸ್. ಹಂಗಾಗಿ ಹೇಳ್ತಾ ಇದ್ದೀನಿ. ಇದು ನೋಡಿ, ಕಡಲೆ ಹಿಟ್ಟು ಅದ, ದಯವಿಟ್ಟು ಕಡಲೆ ಹಿಟ್ಟು ಯೂಸ್ ಮಾಡಬೇಡಿ. ಹಾಗೆ ಕೆಂಪು ಬೇಳೆ ಇರುತ್ತಲ್ಲ, ಅದು ತುಂಬಾ ಒಳ್ಳೆಯದು. ಅದನ್ನು ಮನೆಯಲ್ಲೇ ನೀವು ಬೇಕಾದರೂ ಗ್ರೈಂಡ್ ಮಾಡಿಕೊಂಡು ಪ್ಯಾಕ್ ಹಾಕ್ಕೋಬೋದು, ಸ್ಕಿನ್ನಿಗೆ ಚೆನ್ನಾಗಿ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆ ಮನೆಯಲ್ಲಿ ಇರ್ತಕ್ಕಂಥ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡಿ, ತುಂಬಾ ಸ್ಕಿನ್ನಿಗೆ ಚಲೋ ಗ್ಲೋ ಕೊಡುತ್ತೆ. ಹಾಗಾಗಿಬಿಟ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ದಯವಿಟ್ಟು ಈ ಹಿಟ್ಟು ಮಾತ್ರ ಬಳಸಬೇಡಿ. ನನ್ನ ಸ್ಕಿನ್ ಎಲ್ಲ ತುಂಬಾ ಹಾಳಾಗಿಬಿಟ್ಟಿದೆ. ಅದಕ್ಕೋಸ್ಕರ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ಕಮೆಂಟ್ಸಲ್ಲಿ ತಿಳಿಸ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತು ನಾ ಸ್ಕಿನ್ನಿಗೆ ಏನು ಹಚ್ಕೊಳ್ಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋದಾಗ ತಿಳಿಸ್ತೀನಿ. ಟೇಕ್ ಕೇರ್.